ನಮಸ್ತೆ ಇವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು nth ಡೇರಿವೇಟಿವ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ವಿಡಿಯೋದಲ್ಲಿ ನಾವು nth ಡೇರಿವೇಟಿವ್ ಗೆ ಸಂಬಂಧಿಸಿದ ಕಾನ್ಸೆಪ್ಟ್ ಅಂಡ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಡೇರಿವೇಟಿವ್ಸ್, ಈ ಫಂಕ್ಷನ್ಸ್ ಎಲ್ಲ nth ಡೇರಿವೇಟಿವ್ಸ್ ಹೆಂಗ್ ಬಂತು ಅಂತ ನಾವು ನೋಡಿದ್ವಿ. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ಈ ಒಂದು ಫಂಕ್ಷನ್ಸ್ ಡೇರಿವೇಟಿವ್ಸ್ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಇವಾಗ ನಾವು ಸಮ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ದೀಸ್ ಡೇರಿವೇಟಿವ್ಸ್. ಓಕೆ, ಈ ಫಂಕ್ಷನ್ಸ್ ಏನಿದೆ ಇದ್ರದ್ದು ಅಪ್ಲಿಕೇಶನ್ಸ್ ನೋಡೋಣ. ಓಕೆ, ಈ ಒಂದು ಟೇಬಲ್ ಗೊತ್ತಿದ್ರೆ ನೀವು ಈ ಪ್ರಾಬ್ಲಮ್ಸ್ ಒಂದು ಈಸಿಯಾಗಿ ಮಾಡ್ತೀರಾ. ಈ ಟೇಬಲ್ ನ ನೆನಪಿಟ್ಕೊಳ್ಳಿ. ಓಕೆ, ಫಸ್ಟ್ ನೋಡಿ, ಫೈಂಡ್ ದ nth ಡೇರಿವೇಟಿವ್ ಆಫ್ 1/1 minus 5x plus 6x² ಅಂತ ಕೊಟ್ಟಿದ್ದಾರೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಬೇಕಾಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡೋಣ. ನಮ್ಗೆ ಏನ್ ಕೊಟ್ಟಿದ್ದಾರೆ, y is equal to 1/1 minus 5x plus 6x² ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಫಸ್ಟ್ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇದನ್ನ ಹೆಂಗ್ ಬರ್ಕೊಬೋದು ಅಂದ್ರೆ 1 minus 5x plus 6x² ನ ಇದನ್ನ ಹೆಂಗ್ ಬರ್ಕೊಬೋದು ಅಂದ್ರೆ 1 minus 3x into 1 minus 2x ಅಂತ ಬರ್ಕೊಬೋದು. ಇದು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಅಗೇನ್ ಇದೇ ಸಿಗುತ್ತೆ. ಓಕೆ, ಅಗೇನ್ ಇದೇ ಸಿಗುತ್ತೆ. ದಟ್ ಈಸ್ ಈಕ್ವಲ್ ಟು, ಇವಾಗ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿ. ಓಕೆ, a by 1 minus 3x ಓಕೆ ಪ್ಲಸ್ b by 1 minus 2x ಪಾರ್ಷಿಯಲ್ ಫ್ರಾಕ್ಷನ್ಸ್. ಓಕೆ, ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡ್ಬೇಕು ಅಂತ ಗೊತ್ತಲ್ಲ, a ಅಂಡ್ b ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಅದಕ್ಕೋಸ್ಕರ 1 minus 3x 1 minus 2x ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿ. ಓಕೆ, ಮಲ್ಟಿಪ್ಲೈ 1 minus 3x and 1 minus 2x ಆನ್ ಬೋತ್ ಸೈಡ್ ಮಾಡಿ. ಏನಾಗುತ್ತೆ ನಮಗೆ 1 minus 3x 1 minus 2x by 1 minus 3x 1 minus 2x that is equal to a into 1 minus 3x into 1 minus 2x by, ನಿಮ್ಗೆ ಇದು ಅರ್ಥ ಆಗಲಿ ಅಂತ ನಾನು ಡೀಟೇಲ್ ಆಗಿ ಬರೀತಿದ್ದೇನೆ. ಓಕೆ, by 1 minus 3x okay plus b into 1 minus 3x 1 minus 2x by 1 minus 2x. ಯಾರಿಗೆಲ್ಲ ಪಾರ್ಷಿಯಲ್ ಫ್ರಾಕ್ಷನ್ಸ್ ಬರಲ್ಲ ಇದನ್ನ ನೋಡ್ಕೊಳ್ಳಿ. ಓಕೆ, ನೋಡಿ, ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಡಿನಾಮಿನೇಟರ್ ಅಲ್ಲಿ ಇರುತ್ತಲ್ಲ ಈ ಸೈಡ್, ನಮ್ಗೆ ಈ ಸೈಡ್ ಇರುತ್ತಲ್ಲ ಈ ಡಿನಾಮಿನೇಟರ್ ಟರ್ಮ್ ಏನಿರುತ್ತೋ ಇದನ್ನ ನಾವು ಕ್ಯಾನ್ಸಲ್ ಮಾಡಬೇಕು. ಓಕೆ, ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ. ಅದ್ರಗೋಸ್ಕರ ಇಲ್ಲಿ ಡಿನಾಮಿನೇಟರ್ ಟರ್ಮ್ಸ್ ನ ಸಿಂಪ್ಲಿಫೈ ಮಾಡಬೇಕು. ಅದಕ್ಕೆ ಇದನ್ನ ಈ ಸೈಡ್ ಏನ್ ಟರ್ಮ್ ಇರುತ್ತೋ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಬೋತ್ ಸೈಡ್. ಇವಾಗ ಏನಾಗುತ್ತೆ ನಮ್ಗೆ ಇದು ಕ್ಯಾನ್ಸಲ್ ಆಗುತ್ತೆ ಅಂಡ್ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಮ್ಗೆ ಏನ್ ಬರುತ್ತೆ, ಈ ಕಡೆ 1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು a into 1 minus 2x ಓಕೆ ಪ್ಲಸ್ b into 1 minus 3x. ಓಕೆ, ಇಷ್ಟು ಬರುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಈ ಟರ್ಮ್ ನ ನೋಡಿ, ಈ ಟರ್ಮ್ ನ 0 ಮಾಡ್ತೀನಿ. ಈ ಟರ್ಮ್ 0 ಮಾಡ್ಬೇಕಂದ್ರೆ x ಹತ್ರ ಏನ್ ತಗೋಬೇಕು, x is equal to 1/2 ತಗೊಂಡ್ರೆ ಈ ಟರ್ಮ್ 0 ಆಗುತ್ತೆ. ಬಿಕಾಸ್ 1 is equal to a into 1 minus 2 into 1/2 plus b into 1 minus 3 into 1/2. ಓಕೆ, ಈ 2 ಕ್ಯಾನ್ಸಲ್ ಆಗುತ್ತೆ. 1 is equal to a into 1 minus 1 plus b into 1 minus 3/2. ಓಕೆ, 1 minus 1 ಏನು 0 ಅಂದ್ರೆ ಈ ಟರ್ಮ್ 0 ಆಗುತ್ತೆ ನಮ್ಗೆ. ಓಕೆ, 1 is equal to 0 into a ಏನಾಗುತ್ತೆ 0 ಆಗುತ್ತೆ. ಇವಾಗ ನಮ್ಗೆ b ಟರ್ಮ್ ಸಿಗುತ್ತೆ. b into LCM ತಗೊಳ್ಳಿ, ಏನಾಗುತ್ತೆ ನಮ್ಗೆ 2 minus 3/2. that is equal to b is equal to ಏನಾಗುತ್ತೆ ನಮ್ಗೆ, ಇನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೀವು ಡೈರೆಕ್ಟ್ ಆಗಿ ಬರೋದ್ರೆ ಮತ್ತೆ ಕೆಲವರು ಕನ್ಫ್ಯೂಸ್ ಆಗ್ತಾರೆ. 1 is equal to b into minus 1/2 ಬರುತ್ತೆ. that is equal to b is equal to ಈ 2 ಅನ್ನು ಆ ಸೈಡ್ ಕಳಿಸಿದ್ರೆ -2. ಓಕೆ, ಇದು ಇಷ್ಟು ಬರುತ್ತೆ. ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ -2 ಬರುತ್ತೆ. ಓಕೆ, ಸಿಮಿಲರ್ಲಿ ಎ ವ್ಯಾಲ್ಯೂ ಬೇಕಂದ್ರೆ ಇವಾಗ ಎಕ್ಸ್ ಹತ್ರ ನೋಡಿ, ಇದನ್ನ ಈಕ್ವೇಶನ್ 1. ಓಕೆ, 1 ಇಂಪ್ಲೈಸ್ ಓಕೆ, ಇವಾಗ ಎಕ್ಸ್ ಹತ್ರ ಏನ್ ತಗೊಂತೀವಿ ನಾವು 1/3 ತಗೊಳ್ಳಿ. ಆವಾಗ ಈ ಟರ್ಮ್ 0 ಆಗುತ್ತೆ, ಈ ಟರ್ಮ್ 0 ಆಗುತ್ತೆ ನಮಗೆ. ಓಕೆ, ಅರ್ಥ ಆಗ್ತಿದೆಯಾ? ಇಲ್ಲಿ ಬರುತ್ತೆ ನೋಡಿ, ಏನಾಗುತ್ತೆ ನಮಗೆ 1 is equal to a into 1 minus 2/3 ಬರುತ್ತೆ.
ಈ ಟರ್ಮ್ 0 ಆಗುತ್ತೆ. ಅದರಿಂದ ನಾನು ಡೈರೆಕ್ಟ್ ಇಷ್ಟೇ ಬರೀತಿದ್ದೀನಿ. 1 is equal to into ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 3 minus 2/3. ಓಕೆ, ದಟ್ ಈಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ 3 ಬರುತ್ತೆ. ಓಕೆ, ಎ ವ್ಯಾಲ್ಯೂ ಎಷ್ಟು ಬರುತ್ತೆ 3 ಬರುತ್ತೆ. ಈ ವ್ಯಾಲ್ಯೂಸ್ನ ಎ ಅಂಡ್ ಬಿ ವ್ಯಾಲ್ಯೂಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಈ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇದರಲ್ಲಿ. ಓಕೆ, ಅದರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಅದು y is equal to 3/1 minus 3x minus 2/1 minus 2x ಇಷ್ಟು ಬರುತ್ತೆ. ಓಕೆ, ಇವಾಗ ನಮ್ಗೊಂದು ಫಾರ್ಮುಲಾ ನೋಡಿದ್ದೀವಿ ನೋಡಿ, ಈ ಫಾರ್ಮುಲಾ ನೋಡಿ, ಇದನ್ನ ಇನ್ನ ಬೇಕಾದ್ರೆ ಇನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಹಿಂಗೆ ಬರ್ಕೊಳ್ಳಿ, ರೀರೈಟ್ ಬರ್ಕೊಳ್ಳಿ. 3 ಇಂಟು ಈ ಟರ್ಮ್ ಅನ್ನೋದು ಮೇಲೆ ಹೋದ್ರೆ ಏನಾಗುತ್ತೆ 1 minus 3x whole power minus 1 minus 2 ಇಂಟು 1 minus 2x whole power minus 1. ಇವಾಗ ಈ ಎರಡು ಫಂಕ್ಷನ್ ಅದು ಯಾವ ಫಾರ್ಮಲ್ ಇದೆ ನೋಡಿ, ಈ ಫಾರ್ಮಲ್ ಇದೆಯಾ, ಈ ಫಾರ್ಮಲ್ ಇದೆ. ಅಂಡ್ ಎಂ ಅನ್ನೋದು ಏನಿದೆ -1 ಇದೆ ನೋಡಿ, ಇಲ್ಲಿದೆಯಾ -1. ಓಕೆ, ಅಂದ್ರೆ ಆ ಫಾರ್ಮುಲಾ ಅನ್ನೋದು ಯೂಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಬರೀತೀನಿ ನೋಡಿ, y is equal to, ಇಲ್ಲೇ ಬರೀತೀನಿ ಫಾರ್ಮುಲಾ, y is equal to ax plus b whole power of m. ಓಕೆ, ಈ ಫಾರ್ಮಲ್ ಇದ್ರೆ ಇದ್ರ nth ಡೆರಿವೇಟಿವ್ ಏನಾಗುತ್ತೆ ನಮಗೆ -1 power of n ಫ್ಯಾಕ್ಟೋರಿಯಲ್ a power of n by ax plus b whole power of n plus 1 if m is equal to -1 ಇದ್ರೆ. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ ಏನಾಗುತ್ತೆ y is equal to 3 into -1 power of n ಫ್ಯಾಕ್ಟೋರಿಯಲ್ a power of n by. ಅಂಡ್ ಇನ್ನೊಂದು ಗಮನಿಸಬೇಕಿಲ್ಲ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಕೂಡ ಬರ್ಕೊಳ್ಳಿ. ಓಕೆ, ಫಾರ್ಮುಲಾ ಕಂಪೇರ್ ಮಾಡಿದ್ರೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ, ಎ ವ್ಯಾಲ್ಯೂ ಎಕ್ಸ್ ಕೋಎಫಿಷಿಯಂಟ್ ಏನು -3, ಬಿ ವ್ಯಾಲ್ಯೂ ಎಷ್ಟು 1 ಇದೆ. ಓಕೆ, ಇದನ್ನು ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಮತ್ತೆ ಇದ್ರಿಗೆ ಓಕೆ, ಈ ಟರ್ಮ್ಗೆ ನಮ್ಗೆ ಇದು ಬರುತ್ತೆ. ಓಕೆ, y is equal to 3 into ಫಾರ್ಮುಲಾ -1 power of n ಫ್ಯಾಕ್ಟೋರಿಯಲ್ a ವ್ಯಾಲ್ಯೂ ಎಷ್ಟು -3 power of n ಆಗುತ್ತೆ by 1 minus 3x power of n plus 1 ಆಗುತ್ತೆ, n plus 1. ಓಕೆ, ಸಿಮಿಲರ್ಲಿ ಈ ಫಂಕ್ಷನ್ ಹಂಗೆ ಬರ್ಕೊಳ್ಳಿ. ಓಕೆ, ಇದರಲ್ಲಿ ನಮ್ಗೆ ಎ ವ್ಯಾಲ್ಯೂ ಎಷ್ಟು -2, ಎ ವ್ಯಾಲ್ಯೂ ಎಷ್ಟು -2 power of n by 1 minus 2x power of n plus 1 ಎಷ್ಟು ನಮಗೆ ರಿಕ್ವೈರ್ಡ್ ಅಂತ ಡೆರಿವೇಟಿವ್ ಆಗುತ್ತೆ ಈ ಫಂಕ್ಷನ್ಗೆ. ಓಕೆ, ಗೊತ್ತಾಯ್ತಲ್ಲ ಇದನ್ನ ಹಿಂಗೆ ಸಿಂಪ್ಲಿಫೈ ಮಾಡ್ಬೇಕಂತ. ನೆಕ್ಸ್ಟ್ ಸಿಮಿಲರ್ಲಿ ಇಂಥದ್ದೇ ಒಂದು ಫಂಕ್ಷನ್ ನೋಡಿ. ಓಕೆ, ಫೈಂಡ್ ದಿ nth ಡೆರಿವೇಟಿವ್ ಆಫ್ sin 6x cos 4x ಇದೆ. ಓಕೆ, ಇದನ್ನ ಹೆಂಗ್ ಬರ್ಕೊಂತೀವಿ ನಾವು, ಇಲ್ಲಿ y is equal to sin 6x into cos 4x ಇದೆ. ಓಕೆ, ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡ್ತಾರೆ, ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇಲ್ಲೊಂದು ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಏನ್ ಆ ಫಾರ್ಮುಲಾ ಅಂದ್ರೆ sin a cos b ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ಅದೇನ್ ಫಾರ್ಮುಲಾ, sin a cos b ಫಾರ್ಮುಲಾ, ಅದನ್ನು ಬರೆಯೋಣ ಇಲ್ಲಿ. sin a cos b ಫಾರ್ಮುಲಾ ಅಪ್ಲೈ ಮಾಡಿ, 1/2 into sin a plus b plus sin a minus b ಈ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ. ಓಕೆ, ಏನಾಗುತ್ತೆ y ಟರ್ಮ್ 1/2 into sin 6x plus 4x plus sin 6x minus 4x. Okay, that is 1/2 sin 10x plus sin 2x ಬರುತ್ತೆ. ಇವಾಗ ಈ ಫಾರ್ಮುಲಾ ಯೂಸ್ ಮಾಡಿ, ಯಾವುದು ಫಾರ್ಮುಲಾ ಇದು, sin ax plus b ಫಾರ್ಮುಲಾ, ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಅದನ್ನು ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಳ್ಳಿ. ಇದು y nth ಡೆರಿವೇಟಿವ್ ಬೇಕಂದ್ರೆ ಫಾರ್ಮುಲಾ ನೋಡಿ,
ಫಾರ್ಮುಲಾ y is equal to sin ax plus b. ಓಕೆ, ಎಂತ ಡೆರಿವೇಟಿವ್ ಏನಿದ್ರಿಗೆ a power of n sin ax plus b plus n pi by 2. ಇದು ಫಾರ್ಮುಲಾ. ಇದರ ಆನ್ಸರ್ ಏನಾಗುತ್ತೆ ನಮಗೆ yn is equal to 1 by 2. ಇಲ್ಲಿ n a ಹತ್ರ ಎಷ್ಟಿದೆ 10 ಇದೆ, ಅಂದ್ರೆ 10 power of n sin 10x ಬರುತ್ತೆ. ಓಕೆ, 10x plus n pi by 2 ಬರುತ್ತೆ. ಓಕೆ, ಪ್ಲಸ್ ಇಲ್ಲಿ a ಎಷ್ಟಿದೆ 2 ಇದೆ, 2 power of n sin 2x plus n pi by 2. ಇದು ನಮಗೆ ರಿಕ್ವೈರ್ಡ್ ಅಂತ ಡೆರಿವೇಟಿವ್ ಆಗುತ್ತೆ. ಓಕೆ, ಇಷ್ಟು ಗೊತ್ತಾಯ್ತಲ್ಲ ನಮಗೆ. ಓಕೆ, ಇಷ್ಟು ಕ್ಲಿಯರ್ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಸಾಲ್ವ್ ಮಾಡೋಣ. ಇಲ್ಲಿ ನಮಗೆ y is equal to ಏನಿದೆ sin square x cos cube x ಇದೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋಣ. y is equal to sin square x cos, ಇದನ್ನ cos cube x ನಾನು ಹೆಂಗ್ ಬರ್ಕೊಂತೀನಿ ಅಂದ್ರೆ cos square x into cos x ಅಂತ ಬರ್ಕೊಂತೀನಿ. ಮತ್ತೆ y is equal to sin square x cos square x ನಾನು ಹೆಂಗ್ ಬರ್ಕೊಂತೀನಿ ಅಂದ್ರೆ sin x into cos x whole square into cos x ಅಂತ ಬರ್ಕೊಬೋದಾ? ಬಿಕಾಸ್ ನೋಡಿ sin square x ನಾನು ಹೆಂಗ್ ಬರ್ಕೊಬೋದು ಅಂದ್ರೆ sin x whole square ಅಂತ ಬರ್ಕೊಬೋದು. ಓಕೆ, ಇದು ಟ್ರಿಗ್ನೋಮೆಟ್ರಿಯಲ್ಲಿ ಈಗ ನಾವು ಬರ್ಕೊಬೋದು. ಓಕೆ, ಆ ಒಂದು ಇದನ್ನು ಯೂಸ್ ಮಾಡಿ ನಾನು ಈಗ ಬರ್ಕೊಂಡಿದ್ದೀನಿ. ಇವಾಗ sin a cos b ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂದ್ರೆ ಈಗೂ ಮಾಡ್ಬೋದು. ಏನು ಅಂದ್ರೆ ಮಾಡಿ, ಓಕೆ, sin a cos b ಫಾರ್ಮುಲಾ ಯೂಸ್ ಮಾಡಿ. ಓಕೆ, y is equal to sin a cos b ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ ನೋಡಿ. sin a cos b ಫಾರ್ಮುಲಾ ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ 1/2 ಏನಾಗುತ್ತೆ sin a minus b ಏನಾಗುತ್ತೆ ಇದು 0 ಅಂಡ್ ಪ್ಲಸ್ ಅಲ್ಲ ಪ್ಲಸ್ sin a minus b. ಫಸ್ಟ್ sin a plus b ಇದು 2x ಆಗುತ್ತೆ sin 0. ಓಕೆ, that is whole square into cos x that is equal to 1/2 whole square ಏನಾಗುತ್ತೆ 1/4 ಆಗುತ್ತೆ. and ಇದು sin 2x whole square ಬರುತ್ತೆ. sin 0 ವ್ಯಾಲ್ಯೂ 0 and cos x that is equal to 1/4. ಇದನ್ನ ನಾನು sin square 2x ಅಂತ ಬರ್ಕೊಂತೀನಿ into cos x. ಓಕೆ, and sin square ಇದೊಂದು ಫಾರ್ಮುಲಾ ಗೊತ್ತಿದೆ, sin square theta. ಓಕೆ, ಇದ್ರ ಫಾರ್ಮುಲಾ ಏನಾಗುತ್ತೆ ನಮ್ಗೆ 1 minus cos 2 theta by 2. ಇದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿ ಮತ್ತೆ ಇಲ್ಲಿ ಥೀಟಾ ಹತ್ರ ಏನಿದೆ 2x ಇದೆ, 1/4 into 1 minus cos 2 to the 4x. ಓಕೆ, 4x by 2 into cos x that is equal to 1/2. 1/4 ಏನಾಗುತ್ತೆ 1/8 ಆಗುತ್ತೆ. 1 minus cos 4x into cos x ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ 1/8 into cos x minus cos 4x into cos x. ಓಕೆ, ಇಷ್ಟು ನಮಗೆ ಸಿಗುತ್ತೆ. ಓಕೆ, ಮತ್ತೆ ಇದರಲ್ಲಿ ನೋಡಿ, ಮತ್ತೆ ನಾವೇನ್ ಮಾಡಬೇಕು, 1/8 cos x ಇದಿರುತ್ತೆ minus 1/8 cos 4x into cos x. ಮತ್ತೆ ಇಲ್ಲಿ ಫಾರ್ಮುಲಾ ನೋಡಿ, ಇದ್ರಿಗೆ ನಮಗೆ ಫಾರ್ಮುಲಾ ಗೊತ್ತಿದೆ. ಓಕೆ, ಎಂತ ಡೆರಿವೇಟಿವ್ ಫಾರ್ಮುಲಾ cos b ಗೊತ್ತಿದೆ, ಬಟ್ ನಮಗೆ cos ಮತ್ತೆ ಇಲ್ಲಿ cos ಇದೆ, ಇಲ್ಲಿ ಮತ್ತೆ cos a ಅಂಡ್ cos b ಫಾರ್ಮುಲಾ ಮತ್ತೆ ಯೂಸ್ ಮಾಡಬೇಕಾಗುತ್ತೆ. ಫಾರ್ಮುಲಾ ಬರ್ಕೊಳ್ಳಿ ನೋಡಿ, ಫಾರ್ಮುಲಾ cos a cos b that is equal to 1/2 cos a plus b plus cos a minus b. ಮತ್ತೆ ಈ ಫಾರ್ಮುಲಾ ಯೂಸ್ ಮಾಡಿ that is equal to 1/8 cos x minus 1/8 ಇಲ್ಲಿ 1/2 ಇದೆ, ಇದೇನಾಗುತ್ತೆ cos 5x ಓಕೆ ಪ್ಲಸ್ cos 4x minus x ಅಂದ್ರೆ ನಮ್ಗೆ ಏನು ಬರುತ್ತೆ, ಇದು 3x ಆಗುತ್ತೆ.
ಓಕೆ, ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ y ವ್ಯಾಲ್ಯೂ ಏನು 1/8 cos x minus 1/16 cos 5x. ಓಕೆ, minus 1/16 cos 3x. ಓಕೆ, ಇವಾಗ ಫಾರ್ಮುಲಾ cos ಫಾರ್ಮುಲಾ ಅಪ್ಲೈ ಮಾಡಿ 1/8 cos ಕೂಡ ಸಿಮಿಲರ್ಲಿ ಸೇಮ್. ಮತ್ತೆ ಇಲ್ಲೇ ಬರೀತೀನಿ ನೋಡಿ, ಮತ್ತೆ ಫಾರ್ಮುಲಾ ಬರೀತೀನಿ. ಫಾರ್ಮುಲಾ y is equal to cos ax plus b ಇದ್ರೆ ಇದರ nth ಡೆರಿವೇಟಿವ್ yn is equal to a power of n cos ax plus b plus n pi by 2. ಸಿಮಿಲರ್ಲಿ ಸೇಮ್ ಸೈನ್ ಹೆಂಗಿದೆಯೋ ಹಂಗೆ. ಓಕೆ, ಇದರದ್ದು ನಮ್ಗೆ ಆನ್ಸರ್ ಏನಾಗುತ್ತೆ, yn is equal to 1/8, ಇಲ್ಲಿ a ವ್ಯಾಲ್ಯೂ ಎಷ್ಟು 1. ಓಕೆ, cos x plus n pi by 2 ಬರುತ್ತೆ, minus 1/16, ಇಲ್ಲಿ a ವ್ಯಾಲ್ಯೂ ಎಷ್ಟು 5 ಇದೆ, 5 power of n cos 5x plus n pi by 2. ಓಕೆ, minus 1/16, ಇಲ್ಲಿ ಇದರಲ್ಲಿ a ವ್ಯಾಲ್ಯೂ ಎಷ್ಟು 3 power of n cos 3x plus n pi by 2. ಓಕೆ, ಇಷ್ಟು ನಮಗೆ ರಿಕ್ವೈರ್ಡ್ ಆನ್ಸರ್ ಅನ್ನೋದಾಗುತ್ತೆ. ಇದು ಬಿ, ಕನ್ಫ್ಯೂಸ್ ಆಗಬೇಡಿ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್. ಓಕೆ, ಇದರದ್ದು ಬೇಕಾದರೆ ಸಿಂಪ್ಲಿಫೈ ಮಾಡಿ. ಇನ್ನೊಂದು ಕ್ವಶನ್ ನೋಡಿ, y is equal to sin 4 of 4x ಇದೆ. ಓಕೆ, ಇದನ್ನು ನಾವು ಹೆಂಗೆ ಬರ್ಕೊಬೋದು ಅಂದರೆ sin square x whole square ಅಂತ ಬರ್ಕೊಬೋದಾ. ಆ್ಯಂಡ್ ನಮ್ಗೆ ಆಲ್ರೆಡಿ ಗೊತ್ತಿದೆ sin square x ಫಾರ್ಮುಲಾ ಏನು, 1 minus cos 2x by 2. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಇಲ್ಲಿ. ಓಕೆ, 1 minus cos 2x by 2 whole square that is equal to 1/4 1 minus cos 2x whole square. Okay, y is equal to 1/4, ಇಲ್ಲಿ 1 minus ಇಲ್ಲಿ ಏನು ಮಾಡ್ತೇವೆ, a minus b whole square ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಯೂಸ್ ಮಾಡಿದ್ರೆ ಏನಾಗುತ್ತೆ ನಮಗೆ a square 1. ಓಕೆ, minus 2ab minus 2 cos 2x ಆಗುತ್ತೆ. ಅಂಡ್ ಪ್ಲಸ್ ಮತ್ತೆ ಇಲ್ಲಿ ಏನಾಗುತ್ತೆ ನಮಗೆ ಬಿ ಸ್ಕ್ವೇರ್. ಓಕೆ, ಏನಾಗುತ್ತೆ ನಮಗೆ ಕಾಸ್ ಸ್ಕ್ವೇರ್ 2x ಆಗುತ್ತೆ. ಓಕೆ, ಇದು ನಮಗೆ ರಿಕ್ವೈರ್ಡ್ ಆಗುತ್ತೆ, ರಿಕ್ವೈರ್ಡ್ ಆನ್ಸರ್ ಕಾಸ್ ಸ್ಕ್ವೇರ್ 2x. ಓಕೆ, ಎಷ್ಟು ಬಂತಲ್ಲ. ಓಕೆ, ದಟ್ ಈಸ್ y is equal to 1/4 1 minus ಇದು ನಮಗೆ cos 2x. ಓಕೆ, ಇದು ಕಾಸ್ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, 1/4 ಇನ್ಸೈಡ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಬೆಟರ್ ಇರುತ್ತೆ. ನಮ್ಗೆ ಸಿಂಪ್ಲಿಫೈ ಮಾಡೋದು ಈಸಿ ಆಗುತ್ತೆ. y is equal to 1/4 minus 2/4 cos 2x plus 1/4 cos square 2x. ಓಕೆ, ಮತ್ತೆ ಇಲ್ಲಿ ನಾವು ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಏನು, cos square 2x ಫಾರ್ಮುಲಾ. ಓಕೆ, cos square 2x ಫಾರ್ಮುಲಾ ನೋಡೋಣ. ಇವಾಗ ಇಲ್ಲಿ ಬರೀತೀನಿ ನೋಡಿ, ಫಾರ್ಮುಲಾ cos cos 2x ಫಾರ್ಮುಲಾ ಬರೀತೀನಿ. ಏನಾಗುತ್ತೆ 2 cos square x minus 1. ಇದು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 2 cos square x ಫಾರ್ಮುಲಾ ಏನಾಗುತ್ತೆ ನಮಗೆ, cos square x ಫಾರ್ಮುಲಾ cos 2x plus 1/2. ಇದು ಫಾರ್ಮುಲಾ ಆಗುತ್ತೆ ನಮಗೆ. ಓಕೆ, ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ನಮಗೆ ಈಸಿ ಆಗುತ್ತೆ. y is equal to 1/4 minus 2/4 ಅಂದ್ರೆ 2/4 ಅಂದ್ರೆ 1 ಇಲ್ಲಿ 2 ಆಗುತ್ತೆ, ಅಂದ್ರೆ 1/2 ಆಗುತ್ತೆ. ಇದು 1/2 cos 2x. ಓಕೆ, ಪ್ಲಸ್ 1/4 ಇಂಟು
1/2 ಇಂಟು ಕಾಸ್ 2x ಪ್ಲಸ್ ಇದು ಏನಾಗುತ್ತೆ ನಮಗೆ 1. ಓಕೆ, ದಟ್ ಈಸ್ ಈಕ್ವಲ್ ಟು 1/4 ಮೈನಸ್ 1/2 ಕಾಸ್ 2x ಪ್ಲಸ್ 1/8 ಓಕೆ ಕಾಸ್ 2x ಓಕೆ ಪ್ಲಸ್ 1/8 ಇಷ್ಟು ಬರುತ್ತೆ. ಮತ್ತೆ 1/4 1/8 ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ 3/8 ಆಗುತ್ತೆ. ಮೈನಸ್ 1/2 ಕಾಸ್ 2x ಪ್ಲಸ್ 1/8 ಕಾಸ್ 2x ಓಕೆ ಕಾಸ್ 2x ಮತ್ತೆ ಇದನ್ನ ವೆಯ್ಟ್ ಓಕೆ ಓಕೆ ಎಕ್ಸ್ ಹತ್ರ 2x ಇದೆ, ಇದು 4x ಆಗುತ್ತೆ. ಸಾರಿ, ಇದು ನಮಗೆ 4x ಆಗುತ್ತೆ. ಓಕೆ, ಇವಾಗ ಎಂತ ಡೇರಿವೇಟಿವ್ ಕಾಸ್ದು ಎಂತ ಡೇರಿವೇಟಿವ್ ಅಪ್ಲೈ ಮಾಡಿ. ಎಂತ ಡೇರಿವೇಟಿವ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ 3/2 ಅನ್ನೋದು ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳಿ. ಓಕೆ, ಅಂದ್ರೆ ಎಂತ ಡೇರಿವೇಟಿವ್ ಮಾಡಿದ್ರೆ 3/8 ಏನಾಗುತ್ತೆ ನಮಗೆ ಅದು 0 ಆಗಿಬಿಡುತ್ತೆ. ಓಕೆ, 0 ಆಗೋದ್ರಿಂದ ನಮಗೆ ಈ ಟರ್ಮ್ ಅನ್ನೋದು ಇರಲ್ಲ 3/8 ಅನ್ನೋದು. ಓಕೆ, ಬಿಕಾಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫಸ್ಟ್ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಏನಾಗುತ್ತೆ ಇದು 0 ಆಗುತ್ತೆ. ಮತ್ತೆ ಈ ಟರ್ಮ್ಸ್ ಮಾತ್ರ ನಾವು ಬರ್ಕೊಂಡು ಹೋಗ್ತೀವಿ. ಓಕೆ, ಅದರಿಂದ yn ಏನಾಗುತ್ತೆ ನಮಗೆ yn ಈ ಟರ್ಮ್ದು ಮೈನಸ್ 1/2 2 ಪವರ್ ಆಫ್ n a ವ್ಯಾಲ್ಯೂ ಎಷ್ಟಿದೆ 2 ಇದೆ, ಅದ್ರ 2 ಪವರ್ ಆಫ್ n ಕಾಸ್ 2x ಪ್ಲಸ್ nπ/2 ಬರುತ್ತೆ. ಪ್ಲಸ್ 1/8 ಇಲ್ಲಿ a ವ್ಯಾಲ್ಯೂ ಎಷ್ಟಿದೆ 4 ಪವರ್ ಆಫ್ n ಕಾಸ್ 4x ಪ್ಲಸ್ nπ/2 ಬರುತ್ತೆ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ನೀವು ಈ ಒಂದು ಪ್ರಾಬ್ಲಮ್ನ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನಿಮ್ಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.